ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಪಟ್ಟಣ ಪಂಚಾಯಿತಿಯ ಪ್ರಕಟಣೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಎಪಿಸಿ ನಿಯಮಾವಳಿ 2023ರ ಮಾರ್ಗಸೂಚಿಗಳಂತೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಕುರಿತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದಾಜು 625 ಬೀದಿ ನಾಯಿಗಳು ಇರಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ ಶಾಲಾ ಕಾಲೇಜು ಆವರಣ, ಸರ್ಕಾರಿ ಕಚೇರಿಗಳು, ಬಸ್ ನಿಲ್ದಾಣಗಳಲ್ಲಿ ಆಶ್ರಿತವಾಗಿರುವಂತಹ ಬೀದಿ ನಾಯಿಗಳ ಮಾಹಿತಿಗಳನ್ನು ಪಡೆದು ಆಯಾ ಶಾಲಾ ಕಾಲೇಜು ಕಚೇರಿಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿರಲಾಗಿರುತ್ತದೆ. ಹಾಗೂ ಘನ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನಾಯಿಗಳಿಗೆ ಆಶ್ರಯ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು, ಒಂದೊಂದು ನಾಯಿಯನ್ನು ಪ್ರತ್ಯೇಕವಾಗಿ ಇಡಲು ಕೆನಾಲ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೂ ಅವುಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ, ರೇಬಿಸ್ ಚಿಕಿತ್ಸೆ ನೀಡುವುದರ ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗದಂತೆ ಪಶು ಇಲಾಖೆಯವರಿಗೆ ನಿಗಾ ಇರಿಸಲಾಗಿದೆ. ನಿತ್ಯ ನಾಯಿಗಳಿಗೆ ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಆಹಾರ ಮತ್ತು ನೀರು ನೀಡುವ ಮೂಲಕ ಪೋಷಣೆ ಮಾಡಬೇಕಾಗಿರುತ್ತದೆ. ಸಾರ್ವಜನಿಕರು ಬೀದಿ ನಾಯಿಗಳಿಗೆ ಕಂಡಲ್ಲಿ ಆಹಾರ ಹಾಕುವಂತಿಲ್ಲ. ಅವುಗಳಿಗೆ ಪಟ್ಟಣದ 4 ಕಡೆಗಳಲ್ಲಿ ಆಹಾರ ಹಾಕಲು ಸ್ಥಳಗಳನ್ನು ಗುರುತಿಸಲಾಗಿದ್ದು, ಅಂತಹ ಸ್ಥಳಗಳಲ್ಲಿಯೇ ಆಹಾರ ನೀಡಬೇಕಾಗಿರುತ್ತದೆ. ಕಂಡಲ್ಲಿ ಆಹಾರವನ್ನು ನೀಡಿದರೆ ಮೊದಲನೇ ಬಾರಿ 500 ರೂಪಾಯಿ ದಂಡ, ಎರಡನೇ ಬಾರಿ 1000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಶ್ರೀಯುತ ನಸ್ರುಲ್ಲಾರವರು ಹೇಳಿಕೆಯನ್ನು ನೀಡಿದರು. ಬೀದಿ ನಾಯಿಗಳ ಕುರಿತಂತೆ ಸಾರ್ವಜನಿಕರು ದೂರುಗಳನ್ನು ಹಾಗೂ ಸಲಹೆಗಳನ್ನು ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆ 8105486694 ಕೊಟ್ಟೂರಿನ ಸಾರ್ವಜನಿಕರಿಗೆ ತಿಳಿಸಲಾಗಿದೆ. ವರದಿ ಪ್ರಕಾಶ್ TM, BSP ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನಮ್ಮ ಕೊಟ್ಟೂರು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿರುವಂತಹ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸರ್ಕಾರದಿಂದ ಮತ್ತು ಪೌರಾಡಳಿತ ನಿರ್ದೇಶನದಿಂದ ಸುತ್ತೋಲೆಗಳು ಬಂದಿರುವಂತೆ ಆ ಪ್ರಕಾರಕ್ಕೆ ನಮ್ಮ ಕೊಟ್ಟೂರು ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಸಂಸ್ಥೆಗಳಾದಂತಹ ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆ, ಹಾಸ್ಟೆಲ್ಲು ಹಾಗೂ ವಿವಿಧ ಇಲಾಖೆಗಳಾದಂತಹ ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ ಮತ್ತು ರೈಲ್ವೆ ನಿಲ್ದಾಣ, ಇಲ್ಲೆಲ್ಲ ನಾವು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನವೆಂಬರ್ ತಿಂಗಳಲ್ಲಿ ನೋಟಿಸ್ಗಳನ್ನು ನೀಡಿ ಅವರ ಆವರಣದ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಬಗ್ಗೆ ಮಾಹಿತಿ ನೀಡಲು ಮತ್ತು ಇವುಗಳ ಸ್ಥಳಾಂತರ ಕುರಿತು ಸಂಪರ್ಕ ಮಾಡಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿ ವರದಿ ನೀಡಲು ಸೂಚಿಸಿರುವಂತೆ ಈಗಾಗಲೇ ಎಲ್ಲ ಸರ್ಕಾರಿ ಸಂಸ್ಥೆಗಳಿಂದ ಮತ್ತು ಶಾಲಾ ಕಾಲೇಜುಗಳಿಂದ, ಹಾಸ್ಟೆಲ್ಗಳಿಂದ ಮಾಹಿತಿ ಸ್ವೀಕೃತವಾಗಿದೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಒಟ್ಟು ನಮ್ಮ ಕೊಟ್ಟೂರಿನಲ್ಲಿ 8 ವಿದ್ಯಾರ್ಥಿ ನಿಲಯಗಳಿದ್ದು, ಇದರಲ್ಲಿ ಸುಮಾರು 47 ಬೀದಿ ನಾಯಿಗಳು ಇರುವುದಾಗಿ ಮಾಹಿತಿ ಬಂದಿರುತ್ತದೆ. ಇದೇ ರೀತಿ ವಿವಿಧ ಇಲಾಖೆಗಳಲ್ಲಿ 14 ಬೀದಿ ನಾಯಿಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ 51, ಒಟ್ಟು 112 ಬೀದಿ ನಾಯಿಗಳು ಇರುವ ಬಗ್ಗೆ ಮಾಹಿತಿ ನಮಗೆ ಸ್ವೀಕೃತವಾಗಿರುತ್ತದೆ. ಅಲ್ಲದೆ ಅಂದಾಜು ನಮ್ಮ ಪಟ್ಟಣದ ವ್ಯಾಪ್ತಿಯಲ್ಲಿ ವಿವಿಧ ವರ್ಗಗಳಲ್ಲಿ ಸುಮಾರು 625 ಬೀದಿ ನಾಯಿಗಳ ಅಂಕಿಅಂಶವು ಸಹಿತ ನಮಗೆ ಲಭ್ಯವಾಗಿರುತ್ತದೆ. ಇವುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಪಟ್ಟಣ ಪಂಚಾಯಿತಿಯಿಂದ EBC ಸೆಂಟರ್ ಮಾಡಿದ್ದೀವಿ. ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ಅಂಕಿಅಂಶಗಳು ಲಭ್ಯವಾಗಿದೆ, ಸುಮಾರು 112 ನಾಯಿಗಳಿಗೆ ಸ್ಥಳಾಂತರ ಮಾಡೋಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಕ್ರಮ ವಹಿಸಿ ಇದಕ್ಕೆ ನಾಯಿಗಳ ಒಂದು ನಮ್ಮ SWM ಸೈಟಲ್ಲಿ ನಾಯಿಗಳಿಗೆ ಸಾಕಾಣಿಕೆ ಮಾಡೋಕ್ಕೆ ಒಂದು ಡಾಗ್ ಶೆಲ್ಟರ್ ಸಹಿತ ಮಾಡಿದ್ದೀವಿ. ಇದರಲ್ಲಿ ಅವರಿಗೆ ಒಯ್ದಲ್ಲಿ ಅವರಿಗೆ ದಿನಕ್ಕೆ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಸಂತಾನಹರಣ ಚಿಕಿತ್ಸೆ, ಅದಕ್ಕೆ ಅವಶ್ಯಕ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಸಹಿತ ನಮ್ಮ ಪಟ್ಟಣ ಪಂಚಾಯಿತಿಯಿಂದಲೇ ಒದಗಿಸಲಾಗುವುದು. ಮತ್ತು ಊರಲ್ಲಿರುವಂತಹ ಬೀದಿ ನಾಯಿಗಳನ್ನು ಅವನ್ನು ಸಹಿತ ಸಂತಾನಹರಣ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಮೂಲಕ ಮತ್ತು ರ್ಯಾಬಿಸ್ ವ್ಯಾಕ್ಸಿನನ್ನು ಸಹ ನೀಡಿ ಅದನ್ನು ಪಾಲನೆ ಮಾಡಬೇಕಂತೇಳಿ ಸರ್ಕಾರದಿಂದ ನಿರ್ದೇಶನ ಇದೆ. ಆ ಪ್ರಕಾರಕ್ಕೆ ನಾಯಿಗಳನ್ನು
ಫೀಡಿಂಗ್ ಸೆಂಟರ್ ಅಂದರೆ ಅವುಗಳಿಗೆ ಪ್ರತಿದಿನ ಊಟದ ವ್ಯವಸ್ಥೆ ಮಾಡೋಕ್ಕೆ ಸ್ಥಳಗಳನ್ನು ಸಹಿತ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಗುರುತು 4 ಕಡೆ ಗುರುತು ಮಾಡಿದ್ದೀವಿ. ಒಂದನೇದಾಗಿ ನಮ್ಮ ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ತಳಗೆರೆಯಲ್ಲಿ ಒಂದು ಸ್ಥಳವನ್ನು ಆಂಜನೇಯ ದೇವಸ್ಥಾನದ ಹತ್ರ ಗುರುತು ಮಾಡಿದ್ದೀವಿ. ಇದೇ ಪ್ರಕಾರಕ್ಕೆ ಎರಡನೇದಾಗಿ ನಮ್ಮ ಇಟಗಿ ರಸ್ತೆಯಲ್ಲಿ ಸಹ ಒಂದು ಸ್ಥಳವನ್ನು ಮಾಡಿದ್ದೀವಿ. ಮೂರನೇದು ಬಂದುಬಿಟ್ಟು ನಮ್ಮ ಹಗರಿ ಗಜಾಪುರ ರಸ್ತೆಯಲ್ಲಿ APMC ಪಕ್ಕದಲ್ಲಿ ಅಲ್ಲಿ ಒಂದು ಸಹ ಸ್ಥಳವನ್ನು ಗುರುತು ಮಾಡಿದ್ದೀವಿ. ನಾಲ್ಕನೇದು ಬಂದು ನಮ್ಮ ಶೋರೂಮ್ ಹತ್ರ ಅಲ್ಲಿ ಒಂದು ಸಹ ಒಂದು ಫೀಡಿಂಗ್ ಸೆಂಟರನ್ನು ಓಪನ್ ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂದರೆ, ನಾಯಿಗಳಿಗೆ ಪ್ರತಿದಿನ ನಾವು ಏನು ಪಟ್ಟಣ ಪಂಚಾಯಿತಿಯಿಂದ ನಿಗದಿ ಮಾಡಿದ್ದೀವಿ ಆ ಸ್ಥಳಗಳಲ್ಲಿ ಮಾತ್ರ ಅವರಿಗೆ ದಿನಕ್ಕೂ 1 ಬಾರಿ ಆಹಾರ ಒದಗಿಸಬೇಕು. ಪದೇ ಪದೇ ತಂದು ಅಲ್ಲಿ ಸ್ವಚ್ಛತೆಯನ್ನು ಹಾಳು ಮಾಡುವುದು ಏನಾದರೂ ಕಂಡುಬಂದಲ್ಲಿ ಸರ್ಕಾರ ನಿಯಮಾನುಸಾರ ಮೊದಲನೇ ಬಾರಿಗೆ 500 ರೂಪಾಯಿ, ಪುನರಾವರ್ತನೆ ಮಾಡಿದ್ದಲ್ಲಿ ಅದಕ್ಕೆ 5,000ವರೆಗೂ ದಂಡ ಹಾಕೋಕ್ಕೆ ನಮಗೆ ಅಧಿಕಾರ ಇದೆ. ಇದಕ್ಕೆ ಯಾರೂ ಅವಕಾಶ ಕೊಡದೆ ಸಾರ್ವಜನಿಕರು ಏನು ಪಟ್ಟಣ ಪಂಚಾಯಿತಿಯಿಂದ ಏನು ನಿಗದಿ ಮಾಡಿದ್ದೀವಿ ಆ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದ್ರ ಮೂಲಕ ಬೀದಿ ನಾಯಿಗಳಿಗೆ ಆಹಾರವನ್ನು ಸಹ ನೀಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಬೀದಿ ನಾಯಿಗಳು ಅತಿ ಹೆಚ್ಚಾಗಿರುವುದರಿಂದ ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಹೊರಗಡೆ ಬಿಡದಂತೆ ನೋಡಿಕೊಳ್ಳಲು ಮತ್ತು ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಮತ್ತೇನಾರ ಈ ಏನು ಅಂಕಿಅಂಶ ದೊರೆತಿದ್ದಾವೆ ಅದು ಬಿಟ್ಟು ಮತ್ತೇನಾದ್ರು ಬಂದರೆ ಎಲ್ಲ ನೋಡಲ್ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಗಮನಕ್ಕೆ ತಂದುಕೊಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಬೀದಿ ನಾಯಿಗಳಿಂದ ಏನಾದರೂ ಸಮಸ್ಯೆಗಳು ಆಗದಾಗಲಿ, ಆಮೇಲೆ ಕುಂದುಕೊರತೆಗಳಾಗಲಿ ಏನಾದರೂ ಇದ್ದಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಒಂದು ಟೋಲ್ ಫ್ರೀ ನಂಬರನ್ನು ಸಹಿತ ಇದಕ್ಕೆ ಒಂದು ನಾವು ನಿಗದಿ ಮಾಡಿದ್ದೀವಿ. ನಮ್ಮ ಬೀದಿ ನಾಯಿಗಳ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 8154866994. ಈ ನಂಬರಿಗೆ ದೂರನ್ನು ದಾಖಲಿಸಿದ ಕೂಡಲೇ ನಮ್ಮ ಸಂಬಂಧಪಟ್ಟ ಕಿರಿಯ ಆರೋಗ್ಯ ನಿರೀಕ್ಷಕರು ಏನು ಸಮಸ್ಯೆ ಇದೆ ಅದನ್ನು 24 ಗಂಟೆ ಒಳಗಾಗಿ ಆಲಿಸೋಕ್ಕೆ ಕ್ರಮ ತಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಮುಖಂಡರು ಎಲ್ಲರೂ ಸಹಕರಿಸಬೇಕಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.